ನಮಸ್ತೆ ಫ್ರೆಂಡ್, ಇವತ್ತು ನುಗ್ಗೆಕಾಯಿ ಫ್ರೈ ಮಾಡೋದು ನೋಡೋಣ ಬನ್ನಿ. ಸ್ವಲ್ಪ ನೀರಿಗೆ ನುಗ್ಗೆಕಾಯಿ ಕಟ್ ಮಾಡಿ ನುಗ್ಗೆಕಾಯಿ ಉಪ್ಪು ಹಾಕಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ನುಗ್ಗೆಕಾಯಿ ಚೆನ್ನಾಗಿ ಬೆಂದುಕೊಳ್ಳುತ್ತದೆ ನೋಡಿ. 10 ನಿಮಿಷ ಆದ ಮೇಲೆ ನೋಡಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಬಸಿದುಕೊಳ್ಳೋಣ. ಮತ್ತು ಒಗ್ಗರಣೆಗೆ ಈರುಳ್ಳಿ ಒಂದು 4-5 ಹಸಿರು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಕೊತ್ತಂಬರಿ ಸ್ವಲ್ಪ, ಒಗ್ಗರಣೆಗೆ ಸಾಸಿವೆ, ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ. ಸಾಂಬಾರು ಪುಡಿ 1-2 ಚಮಚ ಹಾಕಿಕೊಳ್ಳೋಣ. ಬನ್ನಿ, ಎಣ್ಣೆ ಕಾಯಲು ಇಡೋಣ. ಬಾಣಲಿ ಇಟ್ಟು 1 ಮುಸ್ಕು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಈರುಳ್ಳಿ ಫ್ರೈ ಆಗಿದೆ, ಹಾಗೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಫ್ರೈ ಆದ ಮೇಲೆ ಇದಕ್ಕೆ 2 ಚಮಚ ಸಾಂಬಾರು ಪುಡಿಯನ್ನು ಹಾಕಿಕೊಳ್ಳೋಣ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಸಿದಿರುವ ನುಗ್ಗೆಕಾಯಿಯನ್ನು, ಕೊತ್ತಂಬರಿ ಹಾಕಿ ಬಸಿದ ನುಗ್ಗೆಕಾಯಿಯನ್ನು ಹಾಕಿಕೊಳ್ಳೋಣ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನುಗ್ಗೆಕಾಯಿ ಫ್ರೈ ರೆಡಿಯಾಗುತ್ತದೆ ಫ್ರೆಂಡ್. ಇದು ಅನ್ನಕ್ಕೆ, ರಸಮ್ ಅನ್ನಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತದೆ. ಹಾಗೆಯೂ ತಿನ್ನಬಹುದು, ತುಂಬ ರುಚಿಕರವಾಗಿರುತ್ತೆ ನುಗ್ಗೆಕಾಯಿ ಫ್ರೈ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಕಾದರೆ ನೀವು ಕಾಯಿ ತುರಿ ಹಾಕಿಕೊಳ್ಳಬಹುದು.